ಖುಷಿ ಆಯಿತು. ನನಗಿದು ಒಂದು ಹೆಣ್ಣು ಹೋರಾಟದ ಕಥೆ ಕಾಣಿಸ್ತಾ ಇದೆ. ಹೆಣ್ಣನ್ನು ಕೇಂದ್ರವಾಗಿ ಇಟ್ಕೊಂಡು ಮಾಡ್ತಾ ಇರೋಂಥ ಸಿನಿಮಾಗಳು ತುಂಬ ಕಡಿಮೆ ಆಗ್ತಾ ಇರೋಂಥ ಕಾಲದಲ್ಲಿ ಇದರಲ್ಲಿ ಇತಿಹಾಸ ಒಂದಷ್ಟು, ಅದರಲ್ಲಿ ಕಾಲ್ಪನಿಕ ಇತಿಹಾಸ ಒಂದಷ್ಟು, ಜೊತೆಗೆ ಸಮಾಜದ ಸುಮಾರು ವಿಷಯಗಳನ್ನ ಇಟ್ಕೊಂಡು ಜಾತಿಯ ಭೇದ, ಅದಲ್ಲದೆ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ, ಕೊನೆಯಲ್ಲಿ ನೋಡಿ ಹೇಳೋ ಮಾತು ತುಂಬ ಪ್ರಸ್ತುತ ಅನ್ನಿಸ್ತು. ಹೊರಗಡೆ ಅವ್ರು ಮಾತ್ರ ದೌರ್ಜನ್ಯ ಮಾಡಲ್ಲ, ನಮ್ಮ ಮನೆಯಲ್ಲೂ ದೌರ್ಜನ್ಯ ಆಗಿದೆ, ಗಂಡನ್ನೇ ಅವ್ರು ಟಾರ್ಗೆಟ್ ಮಾಡಿ ಹೇಳ್ತಾರೆ. ಕೊನೆಗೆ ಎಲ್ಲದರಿಂದ ಬಿಡುಗಡೆ ಹೊಂದಿ ಹೊರಡ್ತಾರೆ ಆ ಆಶಾವಾದಕ್ಕೆಲ್ಲ. ನನಗೆ ತುಂಬ ಇಂಟ್ರೆಸ್ಟಿಂಗ್ ಶಾರ್ಟ್ ಅನಿಸಿತ್ತು ಕೊನೆ ಶಾರ್ಟ್. ಮೋಸ ಅವಲಿ ನನಗೆ ಈ ಸಿನಿಮಾಗಿಂತ ಮುಂದೆ ಏನಾಗುತ್ತೆ ಅನ್ನೋ ಸಿನಿಮಾ ಬಗ್ಗೆ ಹೆಚ್ಚಿಗೆ ಕುತೂಹಲ ಇದೆ. ತುಂಬ ಚೆನ್ನಾಗಿರೋ ಒಂದು ಕತೆ ಮಾಡ್ಬೋದು ಅಲ್ಲಿ ಮೇಡಮ್ ನೋಡಿ. ಇಲ್ಲ, ಅಲ್ಲಿಂದ ಅದು ಪ್ರಾರಂಭದ ಥರ ನನಗೆ ಕಾಣಿಸ್ತಾ ಇದೆ. ಅಲ್ಲಿಂದ ಇನ್ನೊಂದು ಅದ್ಭುತವಾಗಿ ಇನ್ನೊಂದೇನೋ ಕಥೆ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಮೇಡಮ್ ನೋಡಿ ನೀವು ಬರೆದ್ರೆ ಸೊ ರಾಮಕೃಷ್ಣ ಸರ್ ಅವರ ಅನುಭವ, ತುಂಬ ಅದ್ಭುತವಾದಂಥ ಪ್ರತಿಭೆ ಇವೆಲ್ಲವೂ ಸೇರಿ ಒಂದು ಉತ್ತಮವಾದ ಚಿತ್ರ ಆಗಿದೆ. ಇಲ್ಲಿ ಇವತ್ತು ಒಳಗಡೆ ಬರ್ತಾ ಅಲ್ಲಿ ಎದುರುಗಡೆ ಸ್ಕೂಲ್ ಮಕ್ಕಳು ಬಂದು ಕಾಂತಾರ ನೋಡಿದ್ದಾರೆ ಅನ್ಸುತ್ತೆ, ಮಾತಾಡ್ತಾ ಇದ್ರು. ನನಗದೇ ಅನಿಸ್ತು, ಇವರೇ ನಮ್ಮ ಮುಂದಿನ ಪ್ರೇಕ್ಷಕರಲ್ಲ, ಇವರಿಗೆ ನಾವು ಯಾವ ಥರದ ಸಿನಿಮಾ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ತುಂಬ ಜವಾಬ್ದಾರಿಯುತವಾಗಿರಬೇಕಾಗತ್ತೆ. ಸೊ ಆ ಥರದ ಒಂದು ಸಿನಿಮಾ ಇದು ಅಂತ ನನಗೆ ಅನಿಸ್ತು. ತುಂಬ ಉತ್ತಮ ಮೌಲ್ಯಗಳ ಬಗ್ಗೆ ಮಾತಾಡುವಂಥದ್ದು ಇದೆ. ಅಂದರೆ ಅದು ಪೀರಿಯಡಲ್ಲಿ ಸೆಟ್ ಆಗಿದೆ. ಹಿಂದಿನ ಆ ಕಾಲದಲ್ಲಿ ಇದ್ದಂಥ ಒಂದು ಮನೆಯ ವ್ಯವಸ್ಥೆ, ಸಂಸಾರದ ವ್ಯವಸ್ಥೆ, ಅಲ್ಲಿದ್ದ ಹೈರಾರ್ಕಿ, ಅಲ್ಲಿ ಹೆಣ್ಣನ್ನು ಹೇಗೆ ನಡೆಸ್ಕೊತಾ ಇದ್ರು, ಹೆಣ್ಣಿನ ಕಥೆ ಏನಿದೆ, ಹೆಣ್ಣನ್ನು ಹೇಗೆ ನಡೆಸ್ಕೊತಾ ಇದ್ರು, ಇವೆಲ್ಲವೂ ಹೇಳ್ತಾ ಅವಳು ಅದರ ವಿರುದ್ಧ ಹೆಚ್ಚು ಕಡಿಮೆ ಮೌನವಾಗಿ ತಿರುಗಿ ಬಿದ್ದಿದ್ದಾಳೆ. ಕೊನೆಯಲ್ಲಷ್ಟೇ ಅದು ಆ್ಯಕ್ಷನ್ ಆಗುತ್ತೆ. ಅದುವರೆಗೂ ಒಂದು ಸಣ್ಣ ಹೋರಾಟದ ಎಳೆ ಒಳಗೆ ಇದ್ದೇ ಇದೆ. ಸೊ ಇದನ್ನು ನಾವು ನಮ್ಮ ಹೆಣ್ಣು ಮಕ್ಕಳಲ್ಲಿ ನಾವು ತರಲಿಕ್ಕೆ ಸಾಧ್ಯ ಆದರೆ, ಈ ಬಂಡಾಯ ಅಂದರೆ ದೌರ್ಜನ್ಯದ ವಿರುದ್ಧ, ತುಳಿತದ ವಿರುದ್ಧದ ಬಂಡಾಯವನ್ನು ತರಲಿಕ್ಕೆ ಸಾಧ್ಯ ಆದರೆ, ಈ ಸಿನಿಮಾ ಆ ಥರದ ಒಂದು ಬೀಜವನ್ನು ನಮ್ಮ ಹೆಣ್ಣು ಮಕ್ಕಳಲ್ಲಿ ಮನಸ್ಸಿನಲ್ಲಿ ಬಿತ್ತೋದಕ್ಕೆ ಸಾಧ್ಯ ಆದರೆ ಸಾರ್ಥಕ ಅಂತ ನನಗನ್ಸುತ್ತೆ. ಇದ್ರ ಮುಂದಿನ ಕಥೆ ನಾನು ನೋಡಬೇಕು, ಅದು ಸಿನಿಮಾದಲ್ಲಿ ಕೂಡ ನಮ್ಮ ಪ್ರೇಕ್ಷಕರಲ್ಲಿ ಕೂಡ. ಧನ್ಯವಾದ. ಭಾಗ್ಯಶ್ರೀ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಭಾಗ್ಯ ಕೃಷ್ಣಮೂರ್ತಿ, ಥ್ಯಾಂಕ್ ಯು ಸೋ ಮಚ್. ಶ್ರೀ ಅಂದರೆ ರೆಸ್ಪೆಕ್ಟ್ ಬಟ್ ಇಲ್ಲ, ಫಸ್ಟ್ಲಿ ನಾನು ಏನಕ್ಕೆ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಕಥೆನ ನಾನು ಒಪ್ಕೊಂಡಿದ್ದು ಆ ಕಥೆನ ಕೇಳ್ಕೊಂಡು ಅವ್ರು ಹೆಂಗೆ ಆ ಸ್ಕ್ರಿಪ್ಟ್ನ ಹೇಳ್ತಾ ಇದ್ರು, ನನಗೆ ಎಲ್ಲ ಪಿಕ್ಚರ್ ಬೇರೆ ಥರ ಇದ್ದಿತ್ತು, ಬಟ್ ನನಗೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇತ್ತು ಫಸ್ಟ್ ಟೈಮ್ ನಾನು ಈ ಸ್ಟೋರಿ ಕೇಳುವಾಗ. ಆ್ಯಂಡ್ ಈ ಒಂದು ಪಿಕ್ಚರ್ ನಾವು ಇಷ್ಟು ಮಟ್ಟಿಗೆ ಬಂದಿದೆ ಅಂದರೆ ಐ ಥಿಂಕ್ ಇಟ್ ಇಸ್ ಬಿಕಾಸ್ ಆಫ್ ಹರ್ ಕಂಟೆಂಟ್. ಆ ಒಂದು ಆಲ್ಮೋಸ್ಟ್ ಇಂಟರ್ವ್ಯೂ ತನಕ ಎವ್ರಿ ಒನ್ ವಾಸ್ ಗ್ಲೂಡ್ ಟು ದ ಸೀಟ್ಸ್. ನಾನು ಫಸ್ಟ್ ಶೋಗೆ ನೋಡಿರುವಾಗಲೂ ಆಡಿಯನ್ಸ್ ಜೊತೆ ನೋಡಿದೆ ನಾನು. ನಮ್ಮ ಕಡೆಯಿಂದ ಏನೋ ತುಂಬ ಅಂದರೆ ತಪ್ಪಂತ ಹೇಳೋಕ್ಕಾಗಲ್ಲ, ನಾನು ಒಂದು ನಟಿಯಾಗಿ ನನ್ನ ಕರ್ತವ್ಯ ಮಾಡಿದ್ದೀನಿ. ಅದು ನೀವು ಪರ್ಫಾರ್ಮೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಒಂದು ಕೆಲವು ಇದು ಹೇಳ್ಬೋದು ಅಂದರೆ, ನಾನು ಗ್ಲಿಸರಿನ್ ಯೂಸ್ ಮಾಡೇ ಇಲ್ಲ. ಸೊ ಪ್ರತಿ ಸೀನಿಗೂ ನಾನು ವರ್ಕ್ಶಾಪ್ ಮಾಡಿಲ್ಲ ಅಂದ್ರೂ ನಾನು ಒಂದು ರೂಮಲ್ಲಿ ಅಟ್ಲೀಸ್ಟ್ ಒಂದು 15 ನಿಮಿಷ ತೊಗೊಂಡು ಐ ಯೂಸ್ ಟು ವರ್ಕ್ ಆನ್ ಮೈ ಸೆಲ್ಫ್. ಸರಿ ಹಿಂಗೆ ಮಾಡಬೇಕು, ಯಾಕಂದರೆ ನನಗೆ ಲ್ಯಾಂಗ್ವೇಜ್ ಮೇಲೆ ಇನ್ನು ನಾನೇ ಡಬ್ಬಿಂಗ್ ಮಾಡಬೇಕಾಗಿತ್ತು. ನನಗೆ ಲ್ಯಾಂಗ್ವೇಜ್ ಮೇಲೆ ಆ ಒಂದು ಹೋಲ್ಡ್ ಬೇಕಿತ್ತು. ಆ್ಯಂಡ್ ಎಲ್ಲ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಾನು ವಿಜಯದಶಮಿ ಅಕ್ಟೋಬರ್ 5, 2022 ನಾನು ಸ್ಟಾರ್ಟ್ ಮಾಡಿದ್ದೀನಿ ಕಥೆನ. ಬಟ್ ನಾನು ಎಲ್ಲರ ಆಡಿಯನ್ಸ್ ಜೊತೆ ಮೊನ್ನೆ ನೋಡಿದ್ದು. ಸೊ ಆ ಒಂದು ಕುತೂಹಲ ಏನು ಮಾಡಿದ್ದಾರೆ, ಹಿಂಗೆ ಬಂದಿದೆ ಅಂತ ನನಗೂ ಇತ್ತು. ಬಟ್ ಆಡಿಯನ್ಸ್ ಜೊತೆ ನೋಡುವಾಗ ಒಂದು ರಿಯಾಕ್ಷನ್ ಸಿಗ್ತಲ್ಲ, ಅದರಿಂದ ನನಗೆ ತುಂಬ ಖುಷಿ ಆಯಿತು. ನಾನು ಆ ಗನ್ ಹಿಡಿಯೋದು ಟೈಮಲ್ಲಿ ಆ ಒಂದು ಐ ಫೀಲ್ ಎಲ್ಲ ಹೆಂಗಸರಿಗೆ 1-2 ಕ್ಯಾರೆಕ್ಟರ್ ಇರುತ್ತೆ ಮನೇಲಿರುವಾಗ. ಅತ್ತೆ ಮಾವ ಮುಂದೆ, ಅಪ್ಪ ಅಮ್ಮ ಮುಂದೆ, ಇಲ್ಲಾಂದ್ರೆ ಗಂಡು ಮುಂದೆ. ಅದು ಒಂದು ಒಳಗೆ ಇರೋದು ಒಂದು ಧೈರ್ಯ ತೋರಿಸಲ್ಲ ನಾವು ಕೆಲವು ಸತಿ. ಇಲ್ಲ ಹಿಂಗೆ ಇರಬೇಕು, ಇಲ್ಲಾಂದ್ರೆ ಮಾತಾಡಬಾರ್ದು ಇವ್ರ ಮುಂದೆ ಅಂತ. ಆದರೆ ಅದೇ ಶರಾವತಿ ಒಂದು ಕ್ಯಾರೆಕ್ಟರಲ್ಲಿ ನನಗೆ 2 ಕ್ಯಾರೆಕ್ಟರ್ ತೋರ್ಸೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು, ಈ ಅವಕಾಶ ಸಿಕ್ತು ನನಗೆ. ಆ್ಯಂಡ್ ಅದು ಒಳಗಿಂದ ಮನಸ್ಫೂರ್ತಿ ನನಗೆ ಈ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆದೆ ನಾನು. ಥ್ರೂ ಔಟ್ ಎಕ್ಸ್ಪೀರಿಯನ್ಸ್ ಇರಲಿ. ಫಸ್ಟು ಈ ಪಿಕ್ಚರ್ ನಾನು ಒಪ್ಕೊಂಡಿದ್ದ ಕಾರಣನೇ ಸೀನಿಯರ್ ಡೈರೆಕ್ಟರ್ ಕೂಡ್ಲು ರಾಮಕೃಷ್ಣ ಅವ್ರು ಬಂದಿದ್ದು. ಅದ್ರ ಜೊತೆ ಅವ್ರ ಕಾಸ್ಟ್ ಅಂತ ಹೇಳಿರುವಾಗ ಸೀನಿಯರ್ ಆ್ಯಕ್ಟರ್ಸ್ ಕಿಶೋರ್ ಸರ್ ಇರಲಿ, ಪದ್ಮಾವಸಂತಿ ಇರಲಿ, ರಮೇಶ್ ಅಂಕಲು, ಸುಧಾ ಬೆಲ್ವಾಡಿ ಆಂಟಿ, ಎಲ್ಲರೂ ನನಗೆ ಹೆಂಗೆ ದ ಕೆಮಿಸ್ಟ್ರಿ ಆನ್ ದ ಸೆಟ್ ವಾಸ್ ಸೋ ಬ್ಯೂಟಿಫುಲ್. ಅದ್ರ ಜೊತೆ ನಾನು ಆನಂದ್ ಬ್ರೋ ಅಂತ ಕರಿತೀನಿ ನಾನು ಅವ್ರನ್ನ. 100% ನಾನು ಅವ್ರಿಗೆ ಕಂಪ್ಲೀಟ್ ಕ್ರೆಡಿಟ್ ಕೊಡ್ತೀನಿ. ಯಾಕಂದರೆ ಪ್ರತಿ ಒಂದು ಶಾರ್ಟಲ್ಲಿ ನಾವು ಹೆಂಗೆ ಇನ್ವಾಲ್ವ್ ಆಗಿರ್ತೀವೋ
ಅವ್ರು ಏನೇನ್ ಕಷ್ಟ ಇದ್ರು ಹಿ ವಿಲ್ ಮೇಕ್ ಶೋರ್ ದಟ್ ದ ಲೈಟಿಂಗ್ ವಾಸ್ ಗುಡ್. ಒಂದೊಂದು ಫ್ರೇಮ್ಗೆ ಆ ಒಂದು ಬ್ಯೂಟಿನ ತಗೊಂಡ್ ಬಂದಿದ್ದು ಆನಂದ್ ಅವರು. ಸೊ ನಾನು ನೀವೆಲ್ಲ ಇವತ್ತು ನನ್ನ ಪರ್ಫಾರ್ಮೆನ್ಸ್ ನೋಡಿದ್ದೀರಾ. 100% ನೀವಿಲ್ಲ ಅಂದ್ರೆ ಯಾರಿಗೂ ಇದು ಗೊತ್ತೂ ಆಗಲ್ಲ ಇವತ್ತು ಪಿಕ್ಚರ್ ರಿಲೀಸ್ ಆಗಿದೆ ಅಂತ. ಕಮಿಂಗ್ ಮುಂಚೆ ಫ್ರೈಡೇಗೆ 11 ಪಿಕ್ಚರ್ ರಿಲೀಸ್ ಆಗಿದೆ. 11 ಪಿಕ್ಚರ್ ಬಂತು ಹೋಯ್ತು. ನಮ್ಮ ಪಿಕ್ಚರ್ ಹಂಗೆ ಆಗ್ಬಾರ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಒಂದು ಕಾನ್ಸೆಪ್ಟ್, ಈ ಒಂದು ಕಂಟೆಂಟು ತುಂಬಾ ಕಷ್ಟಪಟ್ಟು ಬಿಡಿ, ಬಟ್ ಇಷ್ಟಪಟ್ಟು ಮಾಡಿದ್ದೀವಿ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಸುಮ್ಮನೆ ವೈಲೆನ್ಸ್ ತೋರಿಸೋದು. ಈ ಒಂದು ಡ್ರಾಮಾ ಇರಲಿ, ಇಮೋಷನ್ ಇರಲಿ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ, ಸಿಂಗಲ್ ಥಿಯೇಟರ್ಸಲ್ಲೂ ಕನೆಕ್ಟ್ ಆಗುತ್ತೆ. ಸೊ ಐ ರಿಯಲಿ ಹೋಪ್ ನಿಮ್ ಥ್ರೂ, ಇದು ಮುಂಚೆನೇ ಈ ಒಂದು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು. ಎಲ್ಲರೂ ಅದರಿಂದ ಜೆನ್ಯೂನ್ ಆಗಿ ಸಫರ್ ಆಗ್ತಾ ಇದೀವಿ. ಯಾಕಂದ್ರೆ ಒಂದು ರಿವ್ಯೂ ಬಂದಿಲ್ಲ, ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿಲ್ಲ, ಏನು ಯಾರಿಗೂ ಇದು ಬಂದಿದೆ ಅಂತಾನೂ ಗೊತ್ತಾಗ್ಲಿಲ್ಲ. ಸೊ ಐ ರಿಯಲಿ ಹೋಪ್ ದಟ್ ನಿಮ್ ಥ್ರೂ ನಮ್ಮ ಆಡಿಯನ್ಸ್ಗೆ ಒಂದು ಗೊತ್ತಾಗುತ್ತೆ, ಇಂಥ ಒಂದು ಪಿಕ್ಚರ್ ಬಂದಿದೆ, ಇಂಥ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಅಟ್ಲೀಸ್ಟ್ ಒಂದ್ಸತಿ ಹೋಗಿ ಥಿಯೇಟರಲ್ಲಿ ನೋಡಿ. ಈ ನಡುವೆ ನಮ್ಗೆಲ್ಲರಿಗೂ ಅದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ, ಇಲ್ಲಿ ನೋಡಿಲ್ಲ ಅಂದ್ರೂ ಒಂದು OTT ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ಬಿಡ್ತೀನಿ ಅಂತ. ಆ ಒಂದು ಲೇಸಿನೆಸ್ ಇರಲಿ, ಆ ಒಂದು ಥಾಟ್ ಪ್ರೋಸೆಸ್ನ ಒಂದು ಸ್ವಲ್ಪ ಚೇಂಜ್ ಮಾಡಿ ಒಂದು ಸ್ವಲ್ಪ ಥಿಯೇಟರ್ಸ್ಗೆ ಬಂದರೆ ತುಂಬ ಒಳ್ಳೇದಾಗುತ್ತೆ. ನಮ್ಮ ಇಂಡಸ್ಟ್ರಿನೇ ಇನ್ಫ್ಯಾಕ್ಟ್ ಎಷ್ಟು ಆಪರ್ಚುನಿಟೀಸ್ ಕೊಡುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರಲಿ, ನಮ್ಮ ನೇಷನ್ನ ಇಷ್ಟು ಕನೆಕ್ಟ್ ಮಾಡಕ್ಕೆ ನೋಡುತ್ತೆ. ಐ ರಿಯಲಿ ಹೋಪ್ ಪೀಪಲ್ ಕಮ್ ಅಂಡ್ ವಾಚ್ ದಿಸ್ ಇನ್ ದ ಥಿಯೇಟರ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಎವ್ರಿ ಒನ್ ಹಿಯರ್. ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಕೊಡ್ರಿ ಸರ್. ಸರ್ ಇವಾಗ ಏನು ಅನಿಸ್ತಾ ಇದೆ ಅಂದರೆ, ಇವಾಗ ಒಂದು ಸ್ವಲ್ಪ ಬೇಜಾರಿ ಆಗ್ತಿದೆ ಸರ್. ಯಾಕಂದರೆ ಫ್ರೈಡೇ ರಿಲೀಸ್ ಆಗಿದ್ದ ಪಿಕ್ಚರು ಡಿಸ್ಟ್ರಿಬ್ಯೂಟರ್ಸು 100 ಥಿಯೇಟರ್ಸ್ ಅಲ್ಲಿ ಹಾಕಿದ್ದಾರೆ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ನಮ್ಗೆಲ್ಲರೂ, ನಮ್ಮ ಫ್ರೆಂಡ್ಸ್ ಆಗಿರಲಿ, ನಮ್ಮ ಫ್ಯಾನ್ಸ್ ಆಗಿರಲಿ, ಎಷ್ಟೊಂದು ಜನ ಹೋಗಿ ನೋಡಿದ್ರೆ 10 ಗಂಟೆ 10:30 ಶೋ ಕೊಟ್ಟಿದ್ದಾರೆ ಸರ್. 10:30ಗೆ ಯಾರು ಹೆಂಗೆ ಹೋಗ್ತಾರೆ ಸರ್? ಸೊ ಟೈಮಿಂಗ್ಸ್ ಇಲ್ಲ, ಅದ್ರದ್ದು ಪ್ಲಾನಿಂಗ್ ಇಲ್ಲ. ಅದೆಲ್ಲ ನಾನು ನಟಿಯಾಗಿ ಏನಂತ ಹೇಳೋದು? ಎಕ್ಸಾಕ್ಟ್ಲಿ ಸರ್. ನನಗೆ ಡೈನಮಿಕ್ ಫ್ಯಾಮಿಲಿಯಿಂದ ಬಂದಿರೋಳು ನಾನು. ಸರ್ ನಾನು ನಟಿಯಾಗಿ ಏನ್ ತಪ್ಪು ಮಾಡಿಲ್ಲ ಸರ್. ಅದೇ ಹೇಳ್ತಾ ಇರೋದು ನಂದು. ನನಗೆ ಅದೇ ಅಲ್ಲ ಸರ್, ಈ ಒಂದು ಸ್ಕ್ರಿಪ್ಟ್ ಚೂಸ್, ಅದೇ ನಾನು ಹೇಳ್ತಾ ಇದ್ದೀನಿ. ಅದು ನನ್ನ ಕೈಯಲ್ಲಿ ಎಷ್ಟಾಗತ್ತೋ ನಾವು ಮಾಡ್ತೀವಿ ಸರ್. ಇದು ನಮ್ಮ ಕೈಯಲ್ಲಿ ಇದ್ದಿದ್ರೆ 100% ನಾವು ಇನ್ಫ್ಯಾಕ್ಟ್ ನಾವು ವೇಗಾ ಸಿಟಿ ಮೊನ್ನೆ ಹೋಗಿರುವಾಗ ಒಂದು ಟಿಕೆಟ್ ನಾನ್ ತಗೊಂಡಿಲ್ಲ ಸರ್. ಅಂದ್ರೆ ಎಲ್ಲರೂ ಆಡಿಯನ್ಸ್ ಆಗಿ ಬಂದಿದ್ದಾರೆ, ಎಲ್ಲರೂ ಹತ್ಕೊಂಡು ಹೋಗಿದ್ದಾರೆ ಆಚೆ. ಗಿರೀಶ್ ಕಾಸರವಳ್ಳಿ ಸರ್ ಬಂದ್ಬಿಟ್ಟು ಪರ್ಸನಲ್ ಆಗಿ ಒಂದು ವಿಡಿಯೋ ಕಳಿಸಿದ್ದಾರೆ. ಎಲ್ಲರೂ ಪರ್ಫಾರ್ಮೆನ್ಸಸ್ ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಬಟ್ ನಾನು ಒಂದು ನಟಿಯಾಗಿ ಎಷ್ಟಂತ ಮಾಡೋದು ಸರ್? ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಅಂಡ್ ಈ ಪರ್ಫಾರ್ಮೆನ್ಸ್ ಆಡಿಯನ್ಸ್ ತನಕ ತಲುಪಿಸ್ಬೇಕಂದ್ರೆ ಅದು ನಿಮ್ ಹೆಲ್ಪ್ ಬೇಕು ಸರ್. ಇದನ್ನ ಮುಂಚೆ ಮಾಡಬೇಕಾಗಿತ್ತು. ಅಂಡ್ ಜೆನ್ಯೂನ್ ಆಗಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಳಿ ಸರ್. ಜನಕ್ಕೆ ಇದು ದೇ ಶುಡ್ ನೋ ದಟ್ ಸಚ್ ಎ ಫಿಲ್ಮ್ ಲೈಕ್ ದಿಸ್. ಅಂಡ್ ನಾನು ಅದಂತೂ ಹೆಮ್ಮೆಯಾಗಿ ಹೇಳ್ತೀನಿ, ಅಪ್ಪ ಅಮ್ಮಗೆ ಇನ್ನೂ ನಾನು ಅತ್ತೆ ಮಾವಗೆ ತೋರಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಒಂದು ಸ್ವಲ್ಪ ಪ್ರಮೋಷನ್ ಆದ್ರೆ, ಜನಕ್ಕೆ ಗೊತ್ತಾದ್ರೆ 100% ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಶೋಗೆ ಪ್ರಜ್ವಲ್ ಅವರು ಬಂದಿದ್ರು, ತುಂಬಾ ಇಷ್ಟಪಟ್ರು ಸರ್. ಬಟ್ ಅಲ್ಲಿ ಥಿಯೇಟರ್ ನೋಡ್ಬಿಟ್ಟು ಇಷ್ಟೇನಾ, ಅದು ಹಿಂಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ನಾವು ಥಿಯೇಟರಿಂದ ಆಚೆ ಬಂದ ತಕ್ಷಣ ಯಾರೂ ಇರ್ಲಿಲ್ಲ ಸರ್. ಅದು ಯೂಶುವಲಾಗಿ ನಮ್ಗೆ ಆಗೋದೇ ಇಲ್ಲ. ಅಂದ್ರೆ ನಮ್ಗೆ ತುಂಬಾ ಯು ಆರ್ ವೆರಿ ಕ್ಲೋಸ್ ಟು ಅಸ್. ಅಂಡ್ ಅದೆಲ್ಲ ನಮ್ಗೆ ಅಂದ್ರೆ ಆ ಸಪೋರ್ಟ್ ನೀವು ಸುಮ್ಮನೆ ಕೊಡಲ್ಲ ಸರ್. ಆಕ್ಚುಲ್ ಆಗಿ ಚೆನ್ನಾಗಿದ್ರೆ ಪಿಕ್ಚರ್ 100% ಕೊಡ್ತೀರಾ. ಸೊ ಅದೇ ಒಂದು ಹೋಪ್ ಇಟ್ಕೊಂಡು ಬಂದಿದ್ದೀನಿ. ಹೋಪ್ಫುಲಿ ಪೀಪಲ್ ಸಿ ಆರ್ ಎಫರ್ಟ್ ಅಂಡ್ ದಿಸ್ ಬಿಕಮ್ಸ್ ಸಕ್ಸೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಆಡ್ಸಿದ್ದಾರೆ ಸರ್. ಅಂದ್ರೆ ಇಲ್ಲ ಜಸ್ಟ್ ಜೋಕಿಂಗ್. ಬಟ್ ಪ್ರತಿ ಸೀನ್ಗೂ ನಾನು 100% ನಂಗೆ ಎಸ್ಪೆಷಲಿ ಆ ಮಗು ಸೀನ್ದು, ಇಲ್ಲಾಂದ್ರೆ ಇದ್ರದ್ದು ಲಾಸ್ಟ್ ಸೀನಲ್ಲೂ ಸರ್, ದಟ್ ವಾಸ್ ಮೈ ಗೋಲ್. ನಾನು ಒಂದು ಕ್ಲಾಸಿಕಲ್ ಡಾನ್ಸರ್ ಸರ್. 15-20 ವರ್ಷ ನಾನು ಕಥಕ್ ಮಾಡಿದ್ದೀನಿ. ಆ ಒಂದು ಎಕ್ಸ್ಪೀರಿಯನ್ಸ್ನ ಇದ್ರ ಮೇಲೆ, ಈ ತೆರೆ ಮೇಲೆ ತೊಗೊಂಡು ಬರಬೇಕು ಅಂತ ಆಸೆ ಇತ್ತು ನನಗೆ. ಆ್ಯಂಡ್ ಅದನ್ನೇ ಯೂಶುವಲ್ ಆಗಿ ಕ್ಲಾಸಿಕಲ್ ಡಾನ್ಸರ್ಸ್ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ನಮಗೆ ಆಬ್ವಿಯಸ್ಲಿ ಸ್ಟೇಜ್ ಮೇಲೆ ಇರುವಾಗ ಇನ್ನೂ ಓವರ್ ಇದನ್ನ ಹೆಂಗೆ ಸಟಲ್ ಆಗಿ ಮಾಡೋದು ಅಂತ ಕಲಿತೆ ನಾನು. ಸೊ ಇಟ್ ವಾಸ್ ಎ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಪ್ರತಿ ಒಂದು ಶಾರ್ಟಲ್ಲಿ ಆ ಒಂದು, ಎಸ್ಪೆಷಲಿ ಆನಂದ್ ಬ್ರೋಗೆ ನೆನಪಿರುತ್ತೆ, ಆ ಒಂದು ಶಾರ್ಟಲ್ಲಿ ಓನ್ಲಿ ಫ್ರಮ್ ಒನ್ ಐ ಒಂದು ಇದು ಬಂತು. ಜನಕ್ಕೆ ಗೊತ್ತಾಗಲ್ಲ, ಈ ಥರ ಒಂದು ಇದು ಇಟ್ರೇನೆ ಗೊತ್ತಾಗತ್ತೆ ಇಟ್ ವಾಸ್ ನ್ಯಾಚುರಲ್ ಅಂತ. ಅದರಲ್ಲೂ ಹಿಂಗೆ ಕ್ಲೋಸ್ ಅಪ್ ಆಗಿ ಬಂದರು ಆ ಒಂದು ಶಾರ್ಟಿಗೆ. ಆ್ಯಂಡ್ ಎಲ್ಲರೂ ಆ್ಯಕ್ಚುಲಿ ಸೆಟಲ್ ಕ್ಲಾಪ್ ಕೂಡ ಮಾಡಿದ್ರು. ಇಟ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ಆರ್ ದೇರ್ ಸರ್. ಬಟ್ ಜನಕ್ಕೆ ಇನ್ನು they don't know ಅಷ್ಟೇ. ಹಾಂ ಸರ್,
ನೋಡಿದ್ದೀನಿ ಸರ್, ಅದೇ ಹೋಪ್ಸ್ ಏನಾದ್ರೂ ಒಂದು ಕಂಪ್ಯಾರಿಸನ್ ಬರುತ್ತೆ. ಯಾಕಂದ್ರೆ ಸರ್ ನಾನು ಲಾ ಮಾಡಿರುವಾಗ ಅಪರ್ಣ ಪ್ರೊಡಕ್ಷನ್ಸ್ ಅಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 8 years ಬ್ಯಾಕ್ ಸರ್. ಒಂದು ಚಿಕ್ಕ ಮಗುವಾಗಿದ್ದೆ ನಾನೀಗ. ಸೊ ಇವಾಗ ಹೆಂಗ್ಸಾಗಿ ಅದಕ್ಕೆ ಗೃಹಿಣಿಯಾಗು ಪ್ರೆಗ್ನೆಂಟ್ ವುಮನ್ ಆಗಿರ್ಲಿ, ದೇರ್ ಇಸ್ ಅ ಲಾಟ್ ಆಫ್ ಇಮೋಷನ್ಸ್ ನಾನು ಕನೆಕ್ಟ್ ಆದೆ ಈ ಒಂದು ಶರಾವತಿ ಪಾತ್ರದಲ್ಲಿ. ಸೊ ಐ ರಿಯಲಿ ಹೋಪ್ ಪೀಪಲ್ ಕ್ಯಾನ್ ಆಲ್ಸೋ ಸಿ ದಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೌದು, ಆಕ್ಸೆಪ್ಟ್ ಮಾಡಿ. ಇಟ್ ವಾಸ್ ಸೋ ಬ್ಯೂಟಿಫುಲಿ ಶಾರ್ಟ್ ಆಲ್ಸೋ ಸರ್. ನನಗೆ ನೀವು ಇಮ್ಯಾಜಿನ್ ಮಾಡಿ, ಇಟ್ಸ್ ನಾಟ್ ಜಸ್ಟ್ ಮೀ ಕಮಿಂಗ್. ನಾನು ಡೈನಮಿಕ್ ಫ್ಯಾಮಿಲಿಯಿಂದ ಬರುವಾಗ ನನಗೆ ಒಂದು ಐ ವುಡ್ ಸೇ ನಟನಾಗಿ ಒಂದು ಮರ್ಯಾದೆ ಉಳಿಸ್ಕೋಬೇಕು ನಾನು. ಇಟ್ ಇಸ್ ನಾಟ್ ಅಬೌಟ್ ಅವ್ರ ಫ್ಯಾಮಿಲಿಗೆ ಅಂತ, ಬಟ್ ಒಂದು ಏನಕ್ಕೆ ಇದು ಮಾಡಬೇಕಾಗಿತ್ತ ಅಂತ ಇವತ್ತಂಕ ಯಾರು ಕೇಳಿಲ್ಲ ಸರ್ ನನಗೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ನಾವು ಕ್ಷಮೆ ಕೇಳ್ತೀವಿ. ಯಾಕಂದ್ರೆ 21ನೇ ತಾರೀಕಿಗೆ ನಾವು ಸಿನಿಮಾ ರಿಲೀಸ್ ಮಾಡಿ ಇವಾಗ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ಒಂದು 16-17ಕ್ಕೆ ಆದರೂ ಪ್ರೆಸ್ ಮೀಟ್ ಮಾಡಿದರೆ ನೀವೆಲ್ಲ ನಮ್ಮನ್ನು ಬೇರೆ ರೀತಿಯಲ್ಲಿ ಕೈ ಹಿಡಿದು ನಮ್ಮನ್ನು ಎತ್ತಾ ಇದ್ರಿ. ಇವಾಗಾದರೂ ನಮಗೆ ಇನ್ನೂ ನಮ್ಗೆ ಸಹಾಯ ಮಾಡಬೇಕು. ಈ ಸಿನಿಮಾ ತಾವು ನೋಡಿ ತಮ್ಮ ಅಭಿಪ್ರಾಯವನ್ನು ಪತ್ರಿಕೆ ಮತ್ತು ಎಲ್ಲ ಮಾಧ್ಯಮಗಳಲ್ಲಿ ಬರುವ ಹಾಗೆ ಮಾಡಿ ಈ ಸಿನಿಮಾದ ಯಶಸ್ಸಿಗೆ ತಮ್ಮ ಸಹಕಾರನ ಕೋರ್ತೀವಿ. ಮೊದಲನೇದಾಗಿ ನಾನು ಈ ಸಿನಿಮಾಕ್ಕೆ ಬಂದಿದ್ದು, ನಾನು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನಮ್ಮ ನಾಗರಾಜ ಇಲ್ಲಿ ರೋಡ್ ಸೈಡಲ್ಲಿ ನಿಂತಿದ್ದರು. ಪಾಪ ನಾನು ಶಿವಾನಂದ ಕಡೆ ಹೋಗ್ತಾ ಇದ್ದೆ. ಪಾಪ ನಿಂತಿದ್ದಾನಲ್ಲ ರೋಡ್ ಸೈಡಲ್ಲಿ ಅಂತ ಕಾರ್ ನಿಲ್ಲಿಸಿ ಫೋನ್ ಮಾಡಿದೆ, ನಾಗರಾಜ್ ಇಲ್ಲಿ ನೋಡಿ, ತಿರುಗಿ ನೋಡಿ, ನಾನು ಇಲ್ಲಿದ್ದೀನಿ, ಬೇಕಾದ್ರೆ ಶಿವಾನಂದ ಆ ಕಡೆ ಹೋಗೋದ್ರ ಜೊತೆಲಿ ಹೋಗೋಣ ಅಂತ. ಬಂದು ಪಕ್ಕದಲ್ಲಿ ಹೇಳಿದ್ರೆ ಕರೆಕ್ಟ್ ಟೈಮಿಗೆ ಸಿಕ್ಬಿಟ್ರ ಅಂದು. ಈ ಮನುಷ್ಯ ಬೇರೆ ಏನೂ ಮಾತಾಡಲಿಲ್ಲ, ಕರೆಕ್ಟ್ ಟೈಮಿಗೆ ಸಿಕ್ಬಿಟ್ರ ಅಂದು. ನೋಡಿ ಒಂದು ಎಕ್ಸ್ಟ್ರಾರ್ಡನರಿ ಒಂದು ಸ್ಕ್ರಿಪ್ಟ್ ಇದೆ, ನೀವು ಬನ್ನಿ, ಇವಾಗಲೇ ಬನ್ನಿ ಅಂತ ಅಂದ್ಬಿಟ್ಟು ನನಗೆ ನಾಗರಾಜು ನಮ್ಮ ಅಸೋಸಿಯೇಟ್, ನಮ್ಮ ಈ ಸಿನಿಮಾದ ಅಸೋಸಿಯೇಟು. ಸೊ ಕರೆಕ್ಟಾಗಿ ಸಿಕ್ಬಿಟ್ಟು ಅಂತ ಕರ್ಕೊಂಡು ಹೋಗಿ ಕೂಡ್ಲು ಸರ್ನ ಪರಿಚಯ ಮಾಡಿ ನನಗೆ ಈ ಸಿನಿಮಾದಲ್ಲಿ ನಟಿಸೋಕ್ಕೆ ಒಂದು ಅವಕಾಶ ಆಯಿತು. ಆಮೇಲೆ ಹಿಂದೆ ಕೂಡ್ಲು ಸರ್ ಕೂಡ ನನಗೆ ಮಾರ್ಚ್ 22 ನಾನು ಮಾಡಬೇಕಾಗಿತ್ತು, ಕಾರಣಾಂತರದಿಂದ ಆಗಲಿಲ್ಲ. ಹಾಗೆ ಮತ್ತೆ ಇವ್ರ ಜೊತೆಲಿ ಮಾಡೋ ಒಂದು ಅವಕಾಶ ಸಿಕ್ತು. ಆವಾಗ ಕತೆ ಕೇಳಿ ನನಗೆ ಬಹಳ ಇಷ್ಟ ಆಯಿತು. ಥ್ಯಾಂಕ್ಸ್ ಟು ಭಾಗ್ಯ ಮೇಡಮ್ಗೆ. ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಸಾಕಷ್ಟು ಪ್ರಮೋಷನ್ ಮಾಡಿ ಈ ಸಿನಿಮಾನ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗೋಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ.